ವಾರ್ತೆಯ ಮುಖ್ಯಾಂಶಗಳು. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಭಾರತ ಸ್ಕೌಟ್ ಗೈಡ್ಸ್ ಸಂಸ್ಥೆಯಿಂದ ನಡೆದ ಶ್ರಮದಾನ. ದೇಶಾದ್ಯಂತ 1055 ಜಿಲ್ಲಾ ಸಂಘಟನೆ ಅಭಿಯಾನಕ್ಕೆ ಚಾಲನೆ. ಎಐಸಿಸಿ ಕಾರ್ಯದರ್ಶಿ ರೋಸ್ಲೀಲಾ ಟರ್ಕೆ. ಶಾಸಕ ಭೀಮಣ್ಣ ನಾಯ್ಕರ ಬಗ್ಗೆ ದಮ್ಮು ತಾಕತ್ತು ಕೇಳುವ ಯಾವುದೇ ನೈತಿಕತೆಯನ್ನು ಬಿಜೆಪಿ ಅನಂತಮೂರ್ತಿ ಉಳಿಸಿಕೊಂಡಿಲ್ಲ. ಮಧುಕೇಶ್ವರ್ ನಾಯ್ಕ್. ಬಾಲ್ಯದಿಂದಲೇ ನಾಯಕತ್ವದ ಗುಣ ಬೆಳೆಸಿಕೊಳ್ಳಿ. ಶಾಸಕ ಭೀಮಣ್ಣ ನಾಯ್ಕ್. 2 ಬೈಕ್ಗಳ ನಡುವೆ ಅಪಘಾತ, ಓರ್ವ ಸಾವು, ಇಬ್ಬರಿಗೆ ಗಾಯ. ಶಿರಸಿ ತಾಲೂಕಿನ ಅಜ್ಜಿಬಳ ಸಮೀಪ ನಿನ್ನೆ ತಡರಾತ್ರಿ ನಡೆದ 2 ಬೈಕ್ಗಳ ನಡುವೆ ನಡೆದ ಅಪಘಾತದಲ್ಲಿ ಓರ್ವ ಬೈಕ್ ಸವಾರ ಮೃತಪಟ್ಟ ಘಟನೆ ವರದಿಯಾಗಿದೆ. ಸಿದ್ದಾಪುರ ತಾಲೂಕಿನ ಕೋಡ್ಸರ ಮುಟ್ಟಳ್ಳಿಯ ಸಿಂಧೂರ್ ಸದಾನಂದ ಹೆಗಡೆ ಸ್ಥಳದಲ್ಲಿಯೇ ಮೃತಪಟ್ಟ ಯುವಕ ಎಂದು ತಿಳಿದು ಬಂದಿದೆ. ಅಪಘಾತದಲ್ಲಿ ಇನ್ನಿಬ್ಬರು ಗಾಯಗೊಂಡಿದ್ದಾರೆಂದು ಹೇಳಲಾಗಿದೆ. ಶಿರಸಿ ಸಂಚಾರಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿ ಕ್ರಮ ಕೈಗೊಂಡಿದ್ದಾರೆ. ತಾಲೂಕಿನ ನಾಣಿಕಟ್ಟದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ವಿದ್ಯಾರ್ಥಿ ಸಂಸತ್ ಕಾರ್ಯಕ್ರಮವನ್ನು ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕರು, ವಿದ್ಯಾರ್ಥಿ ದಶೆಯಿಂದಲೇ ನಾಯಕತ್ವ ಗುಣ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿ ಸಂಸತ್ ಉತ್ತಮ ವೇದಿಕೆಯಾಗಿದೆ. ಶಿಕ್ಷಣದ ಜೊತೆಗೆ ಸಮಾಜಮುಖಿ ಚಿಂತನೆ ಮತ್ತು ಜವಾಬ್ದಾರಿಯುತ ಪ್ರಜೆಯಾಗುವ ನಿಟ್ಟಿನಲ್ಲಿ ಯುವಜನತೆ ಮುನ್ನಡೆಯಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಶೈಕ್ಷಣಿಕ ಪ್ರಗತಿ ಹಾಗೂ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಮತ್ತು ಶಾಸಕರ ಹಂತದಲ್ಲಿ ಅಗತ್ಯವಿರುವ ಸೌಲಭ್ಯವನ್ನು ಒದಗಿಸುವ ಭರವಸೆಯನ್ನು ನೀಡಿದರು. ಈ ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರೊಂದ, ಕಾಲೇಜು ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು, ವಿದ್ಯಾರ್ಥಿ ಪ್ರತಿನಿಧಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಶಾಸಕ ಭೀಮಣ್ಣ ನಾಯ್ಕರು ಶಾಸಕರಾದ ಮೇಲೆ ಅತ್ಯುತ್ತಮವಾದ ಜನಪರವಾದ ಕೆಲಸ ಮಾಡುತ್ತಿದ್ದಾರೆ. ಅವರು ಓರ್ವ ರಾಜಕಾರಣಿಗಿಂತ ಓರ್ವ ಉತ್ತಮ ನಡತೆಯ ಮನುಷ್ಯ ಮತ್ತು ಅಷ್ಟೇ ಉತ್ತಮ ಕೃಷಿಕ. ಅವರಿಂದಾದ ಒಳ್ಳೆಯ ಕೆಲಸದ ಬಗ್ಗೆ ಇಡೀ ಹಳ್ಳಿಯಲ್ಲಿ ಮಾತನಾಡುತ್ತಿರುವಾಗ ಅನಂತಮೂರ್ತಿ ಹೆಗಡೆಯವರು ಕೇವಲ ತಮ್ಮ ಫೋಟೋ ಫ್ರೇಮ್ ಪ್ರಚಾರಕ್ಕಾಗಿ ಭೀಮಣ್ಣನವರ ಬಗ್ಗೆ ಕೇವಲವಾಗಿ ಮಾತನಾಡುತ್ತಿದ್ದಾರೆ. ಇದು ಹೀಗೆಯೇ ಮುಂದುವರಿದರೆ ಅಭಿಮಾನಿ ಬಳಗದಿಂದ ತಕ್ಕ ಉತ್ತರ ನೀಡಬೇಕಾಗುವುದು ಎಂದು ಭೀಮಣ್ಣ ಟಿ ನಾಯ್ಕ ಅವರ ಅಭಿಮಾನಿ ಬಳಗದ ಮಧುಕೇಶ್ವರ್ ನಾಯ್ಕ್ ಎಚ್ಚರಿಕೆ ನೀಡಿದ್ದಾರೆ. ಅವರಿಂದು ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಭೀಮಣ್ಣ ನಾಯ್ಕ ಅಭಿಮಾನಿ ಬಳಗದ ರವಿ ನಾಯ್ಕ್ ಕಲಕರಡಿ, ರಾಘವೇಂದ್ರ ನಾಯ್ಕ್, ಜಗದೀಶ್ ನಾಯ್ಕ್, ಅಶೋಕ್ ಕುಡ್ನಾಪುರ, ಲೋಕೇಶ್ ನಾಯ್ಕ್, ಮಧುಕರ್ ನಾಯ್ಕ್, ಅಣ್ಣಪ್ಪ ನಾಯ್ಕ್, ರಮಾಕಾಂತ್ ನಾಯ್ಕ್, ಭದ್ರಪ್ಪ ಗೌಡ, ಗಣಪತಿ ಭಾಷಿ, ಜಗದೀಶ್ ನಾಯ್ಕ್, ಮಂಜುನಾಥ್ ನಾಯ್ಕ್, ರವಿ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಮಾನ್ಯ ಶಾಸಕರಿಗೆ ಅವರು ತಾಕತ್ತಿನ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗೆಯೇ ಶಾಸಕರಿಗೆ ಆಡಳಿತ ನಡೆಸಲು ಬರಲಾಗತಕ್ಕಂಥ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಶಾಸಕರ ಹೃದಯ ಕಲ್ಲು ಹೃದಯ ಅಂತ ಹೇಳಿ ಅವರೇನೋ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಷಯಗಳ ಕುರಿತು ನಾವು ಅಭಿಮಾನಿ ಬಳಗದ ಸುದ್ದಿಗೋಷ್ಠಿಯಲ್ಲಿ ಕರೆದು ಸರ್, ತಮ್ಮ ಮುಖಾಂತರ ನಾವು ಹೇಳಬೇಕಾದ್ರೆ ಅವರಿಗೆ ನಾವು ಕೇಳಬಯಸ್ತೇವೆ. ಅನಂತಮೂರ್ತಿ ಹೆಗಡೆ ಅವರೇ ಶ್ರೀ ಭೀಮಣ್ಣ ನಾಯ್ಕರವರ ಸಂಪೂರ್ಣ ಪರಿಚಯ ಬಹುಶಃ ಅವರಿಗೆ ಇರಲಿಕ್ಕಿಲ್ಲ. ಹಾಗಾಗಿ ಆ ಮಟ್ಟದಲ್ಲಿ ಅವರು ಮಾತಾಡ್ತಿರ್ಬೋದು. ಹಾಗಾಗಿ ಅವರಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಭೀಮಣ್ಣ ನಾಯ್ಕರವರ ಪರಿಚಯವನ್ನು ಪ್ರಥಮವಾಗಿ ನಾವು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಅಭಿಮಾನಿ ಬಳಗ ಸನ್ಮಾನ್ಯ ಭೀಮಣ್ಣ ನಾಯ್ಕರವರು ತಮ್ಮೆಲ್ಲರಿಗೂ ಗೊತ್ತಿದೆ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಶಿರಸಿ ಭಾಗದ ಒಬ್ಬ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಶಿರಸಿ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ವಿಶಾಲನಗರ ಮಾರಟಿಕೊಪ್ಪದಲ್ಲಿರುವ ಉದ್ಯಾನವನದಲ್ಲಿ ಅಮರ್ ಜವಾನ್ ಸ್ಮಾರಕದ ಸ್ವಚ್ಛತೆಯನ್ನು ಹಮ್ಮಿಕೊಂಡು ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ವಿನಾಯಕ್ ಧೀರನ್, ಎಡಿಸಿ ನಾಗರಾಜ್ ಬೆಟ್ಕೊಪ್ಪ, ಸ್ಕೌಟ್ಸ್ ಗೈಡ್ಸ್ನ ಸಹಾಯಕ ರಾಜ್ಯ ಸಂಘಟನಾ ಆಯುಕ್ತರಾದ ವೀರೇಶ್ ಮಾದರ್, ಯುವ ಸಮಿತಿ ಅಧ್ಯಕ್ಷರಾದ ಕುಮಾರ್, ವಿಶ್ವ ಎಡಳ್ಳಿ, ಯುವ ಸಮಿತಿ ಉಪಾಧ್ಯಕ್ಷರಾದ ಕುಮಾರಿ, ಸುಜಾತ ನಾಯ್ಕ್ ಹಾಗೂ ರೋವರ್ಸ್ ರೇಂಜರ್ಸ್ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದರು.
ದೇಶಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ 1055 ಜಿಲ್ಲಾ ಸಂಘಟನೆಗೆ ಒತ್ತು ನೀಡಲಾಗಿದ್ದು, ಇದರಲ್ಲಿ 762 ಸಂಘಟನೆಗೆ ಚಾಲನೆ ನೀಡಲಾಗಿದೆ. ನಿನ್ನೆ ಪಕ್ಷದ ವರಿಷ್ಠ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬಂದು ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ಎಐಸಿಸಿ ಅಧಿವೇಶನದಲ್ಲಿ ಈ ಅಭಿಯಾನ ನಡೆಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಅವರಿಂದು ಶಿರಸಿಯ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ನಾನು 1 ವಾರಗಳ ಕಾಲ ಇಲ್ಲಿದ್ದು ಪ್ರತಿಯೊಂದು ಬ್ಲಾಕ್ಗೆ ಭೇಟಿ ನೀಡಿ ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆ ನಡೆಸುತ್ತಿದ್ದೇನೆಂದು ಹೇಳಿದರು. ಡಿಸಿಸಿ ಅಧ್ಯಕ್ಷರ ಆಯ್ಕೆ ಕುರಿತು ಮಾತನಾಡಿದ ಅವರು, ಈ ಸ್ಥಾನಕ್ಕೆ ಯಾವ ಪತ್ರಕರ್ತರು ಕೂಡ ಅರ್ಜಿ ಹಾಕಬಹುದು. ಇಲ್ಲಿ ಪಕ್ಷನಿಷ್ಠ ಕಾರ್ಯಕರ್ತನಿಗೆ ಮಾತ್ರ ಈ ಹುದ್ದೆ ಒಲಿಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್, ಡಿಸಿಸಿ ಅಧ್ಯಕ್ಷ ಸಾಯಿನಾಥ್ ಗಾಂವ್ಕರ್, ಗ್ಯಾರಂಟಿ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು, ಪ್ರಮುಖರಾದ ಅಬ್ಬಾಸ್ तोनसे, कादर अनवट्टी इतरರು इद्ದರು. वेणुगोपाल जी आए थे जो कर्नाटक में उन्होंने लॉन्च किया, उनकी उपस्थिति में हमारे लॉन्च हुआ और कल हमारा ओरिएंटेशन के बाद आज हम सारे एआईसीसी अभियान जिले में जाके आज ही करेंगे. तो ये ऐसे से जो हम शॉर्ट फॉर्म बोलते हैं संगठन सृजन अभियान, ये नेशन वाइड ऑर्गेनाइजेशन ट्रांसफॉर्मेशनल कैंपेन है, जहाँ हम ये हमारा रिसेंट जो एआईसीसी सेशन हुआ था अहमदाबाद में, वहाँ पे डिक्लेयर किया गया था ताकि ये हम और स्ट्रेंथन कर सकें. आप लोगों को पता ही है इंडियन नेशनल कांग्रेस एक पुरानी एक पार्टी है, हमारी आइडियोलॉजी है सबको साथ लेके, तो सबको साथ लेके बट अभी जो संगठन सृजन अभियान के द्वारा हम अभी यहाँ पे ऐसा इनिशिएटिव लिया जाएगा तो हम एम्पावर करेंगे. यहाँ पे हम आए हैं, हर जिले में जाएंगे और वहाँ पे हमारे जो डिस्ट्रिक्ट कांग्रेस कमेटी है या डिस्ट्रिक्ट का जो